ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವುದು ಹಾಗೂ ಪರಿಸರಕ್ಕೆ ಆಗುವ ಹಾನಿಯನ್ನು ತಡೆಗಟ್ಟುವುದು, ಭೂಮಿಯನ್ನು ರಕ್ಷಿಸುವುದು ಸೇರಿದಂತೆ ಪ್ರತಿ ವರ್ಷ ಜೂನ್ 5 ವಿಶ್ವ ಪರಿಸರ ದಿನದಂದು ಪರಿಸರವನ್ನು ರಕ್ಷಿಸಲು ವಿಭಿನ್ನ ಕಾರ್ಯಕ್ರಮಗಳನ್ನು ರೂಪಿಸಲಾಗುವುದು. ಇದಕ್ಕನುಗುಣವಾಗಿ ಇಂದು ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಬಿಡದಿ ಪುರಸಭೆ ವತಿಯಿಂದ ಆಯೋಜಿಸಲಾಗಿದ್ದ ಪ್ರತಿ ಮನೆಗೊಂದು ಗಿಡ ಎಂಬ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಪುರಸಭಾ ಅಧ್ಯಕ್ಷ ಹರಿಪ್ರಸಾದ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಲೋಹಿತ್ ಕುಮಾರ್, ವಿಪಕ್ಷ ನಾಯಕ ಉಮೇಶ್, ಸದಸ್ಯರು, ಅಧಿಕಾರಿಗಳು, ಪೌರ ಕಾರ್ಮಿಕರೊಡಗೂಡಿ ಗಿಡ ನೆಟ್ಟು ನೀರೆರೆಯುವ ಮೂಲಕ ಅರ್ಥಪೂರ್ಣವಾಗಿ ವಿಶ್ವ ಪರಿಸರ ದಿನಾಚರಣೆ ಆಚರಿಸಲಾಯಿತು. ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ಇವತ್ತು ನಮ್ಮ ಪುರಸಭಾ ವತಿಯಿಂದ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪರಿಸರ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯ. ಇವತ್ತು ಪ್ರಪಂಚದಾದ್ಯಂತ ಏನು ಒಂದು ಜಾಗತೀಕರಣದ ಅಡಿಯಲ್ಲಿ ಕೈಗಾರಿಕೆಗಳು ಹೊರಸೂಸ್ತಕ್ಕಂಥ ಇಂಗಾಲದ ಡೈಆಕ್ಸೈಡ್ ಇವತ್ತೇನು ಹೆಚ್ಚಿಗೆ ಆಗ್ತಾ ಇದೆ, ಅದರ ಪರಿಣಾಮ ಎಲ್ಲ ವಲಯದ ಮೇಲೆ ಮತ್ತು ಮನುಷ್ಯರ ಮೇಲೂ ಕೂಡ ಇವತ್ತು ದಾಳಿ ಆಗ್ತಕ್ಕಂಥ ಒಂದು ಮಟ್ಟದಲ್ಲಿ ಬೆಳೀತಾ ಇದೆ. ಅದನ್ನು ನಾವು ತಡೆ ಹಿಡಿಬೇಕು ಅಂತೇಳಿದರೆ ನಾವು ಹೆಚ್ಚು ಹೆಚ್ಚು ಗಿಡಗಳನ್ನ ನೆಡುವ ಮುಖಾಂತರ ಈ ಸಮಾಜಕ್ಕೆ ಮತ್ತು ಮುಂದಿನ ಪೀಳಿಗೆಗೆ ನಾವು ಅದನ್ನು ದಾರಿದೀಪವಾಗಿ ಗಿಡ ನೆಡುವ ಕಾರ್ಯಕ್ರಮವನ್ನು ಮಾಡಬೇಕು. ನಾವು ಗಿಡ ನೆಡುವ ಕಾರ್ಯಕ್ರಮಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ನಮ್ಮ ಪುರಸಭೆಯ ಬಡ್ಜೆಟ್ನಲ್ಲಿ 1 ಲಕ್ಷ ಗಿಡಗಳನ್ನ ನೆಡೋದಕ್ಕೆ ಕಾರ್ಯಕ್ರಮವನ್ನು ಈಗಾಗಲೇ ನಾವು ಹಾಕ್ಕೊಂಡಿದ್ದೀವಿ. ಅದರ ಪ್ರಯುಕ್ತ ಇವತ್ತೇನು ಗಿಡ ನೆಟ್ಟಿದ್ದೀವಿ, ಈ ಗಿಡ ನೆಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ಒಂದು ದಿವಸಕ್ಕೆ ಸೀಮಿತ ಆಗಬಾರ್ದು. ಒಂದು ದಿವಸಕ್ಕೆ ಸೀಮಿತ ಆದರೆ ನಾಳೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಕಷ್ಟವನ್ನು ನಾವು ನಮ್ಮ ಮಕ್ಕಳು ಅನುಭವಿಸಬೇಕಾದಂಥ ಪರಿಸ್ಥಿತಿ ಬರ್ತದೆ. ಹಾಗಾಗಿ ನಮ್ಮ ಪುರಸಭೆ ಎಲ್ಲ ಸನ್ಮಿತ್ರರು ಎಲ್ಲರೂ ಸೇರಿ 1 ಲಕ್ಷ ಗಿಡಗಳನ್ನು ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದನ್ನು ಕಾರ್ಯಗತ ಮಾಡ್ತೀವಿ ಅಂತ ಹೇಳ್ತಾ ಸಮಾಜಕ್ಕೆ ಪುರಸಭಾ ವತಿಯಿಂದ ಗಿಡ ನೆಡುವ ಕೊಡುಗೆಯನ್ನು ನೀಡಿ ಈ ಒಂದು ಸಮಾಜವನ್ನು ಬದಲಾವಣೆಯತ್ತ ಕೊಂಡೊಯ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಈ ದಿನ ರಾಮನಗರ ತಾಲೂಕು ಮಾಗಡಿ ಕ್ಷೇತ್ರದ ಪುರಸಭಾ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಪುರಸಭಾ ವ್ಯಾಪ್ತಿಯ ನೌಕರರೇ ಮತ್ತು ಪುರಸಭಾ ಬಂಧುಗಳೇ, ಈ ಒಂದು ಪರಿಸರ ಜಾಗೃತಿ ಮೂಡಿಸಲಿಕ್ಕೆ ಈ ದಿನಾಚರಣೆಯನ್ನು ಭಾರಿ ಸಂತೋಷ ಸಂಭ್ರಮದಿಂದ ನಾವು ಇಟ್ಕೊಂಡಿದ್ದೀವಿ. ಇದು ಭಾರಿ ಸಂತೋಷ. ಇದು ನಾವು ನೆಡುವಂಥ ಕಾರ್ಯಕ್ರಮದಲ್ಲಿ ನಮ್ಮ ನಾಯಕರು ಹೇಳ್ದಂಗೆ, ಉಮೇಶ್ ಅಣ್ಣವ್ರು ಹೇಳ್ದಂಗೆ 1 ಲಕ್ಷ ಗಿಡಗಳನ್ನು ನಾವು ನೆಡಬೇಕು ಅಂತ ಒಂದು ಹಾಕ್ಕೊಂಡಿದ್ದೀವಿ ಅನ್ನೋ ಪ್ರೋಗ್ರಾಮ್ಗೆ ಸಂತೋಷ. ಆದರೆ 1 ಲಕ್ಷ ಗಿಡಗಳಿಗೆ ಸಂರಕ್ಷಣೆ ಮಾಡಿ ನಾವು ಅದನ್ನು ಬೇಲಿಗಳು ಹಾಕ್ಕೊಂಡು ಸುತ್ತ ಅದಕ್ಕೆ ನೀರನ್ನು ಸಮಯಕ್ಕೆ ತಕ್ಕಂತೆ ಹಾಕ್ಕೊಂಡು ಸುಭದ್ರವಾಗಿ ಉಳಿಸ್ಕೊಂಡು ದನ ಕರುಗಳಿಗೆ ಯಾವುದಕ್ಕೆ ಆಗೋಗಲಿ ಮೇಕೆಗಳಿಗೆ ಅವಕಾಶ ಕೊಡದಂತೆ ಬೆಳೆಸಿದ್ರೆ ನಾವು ಹಾಕಿದ್ರೂ ಫಲ ತೃಪ್ತಿ ಆಗುತ್ತೆ, ಭಾರಿ ಸಂತೋಷ ಆಯ್ತದೆ ಅಂತ ಹೇಳಿ ನಾನು ನಿಮ್ಮ ಮಾತು ಮುಗಿಸ್ತೀನಿ. ಬಿಡದಿ ಪುರಸಭೆ ಮಹಾನ್ ಜನತೆಗೆ ಇವತ್ತಿನ ದಿನ ಏನು ಪರಿಸರ ದಿನಾಚರಣೆ, ವಿಶ್ವ ಪರಿಸರ ದಿನಾಚರಣೆ ಇದೆ, ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆ ಶುಭಾಶಯ ಕೊಡ್ತಾ, ಏನು ನಮ್ಮ ಬಿಡದಿ ಪುರಸಭೆ ವತಿಯಿಂದ ಇವತ್ತು ಗಿಡ ನೆಡೋ ಚಾಲನೆಯನ್ನು ಬಿಡದಿ ಪಟ್ಟಣದಿಂದ ಶುರು ಮಾಡಿದ್ದೇವೆ. ಕೊನೆ ಬಾರಿ ಬಜೆಟಲ್ಲಿ 1 ಲಕ್ಷ ಗಿಡ ನೆಡಬೇಕು ಅನ್ನೋ ಕಾರ್ಯಕ್ರಮ ಏನು ರೂಪಿಸ್ಕೊಂಡಿದ್ದೇವೆ. ಇನ್ನು ಮುಂಬರೋ ದಿನಗಳಲ್ಲಿ ಎಲ್ಲ ವಾರ್ಡಲ್ಲೂ ಮನೆಗೊಂದು ಗಿಡ ಅಂತ ಒಂದು ಪ್ರೋಗ್ರಾಮ್ ಇಟ್ಕೊಂಡು ಪ್ರತಿ ವಾರ್ಡಲ್ಲೂ ಪ್ರತಿ ಮನೆಯಲ್ಲೂ ಒಂದೊಂದು ಗಿಡ ನೆಡೆಸೋ ಕಾರ್ಯಕ್ರಮ ರೂಪಿಸ್ತೀವಿ. ಈ ವಿಷಯ ಏನಕ್ಕೆ ನಾವು ಪ್ರಸ್ತಾಪ ಮಾಡಿ ಬಜೆಟಲ್ಲಿ ಇಟ್ಕೊಂಡಿದ್ದೀವಿ ಅಂದರೆ, ಮುಂಬರುವ ಪೀಳಿಗೆಯಲ್ಲಿ ಪರಿಸರನ ಉಳಿಸೋವಂಥ ಕರ್ತವ್ಯ ನಮ್ಮದು, ನಮ್ಮ ಮಕ್ಕಳದಾಗಿರ್ತದೆ. ಈ ಮುಂಬರುವ ಪೀಳಿಗೆಗಳಿಗೆ ಯಾವುದೇ ಆರೋಗ್ಯ ಸಮಸ್ಯೆ ಬರಬಾರ್ದು ಅಂತ ಈ ಉದ್ದೇಶಪೂರ್ವಕ ಇಟ್ಕೊಂಡು 1 ಲಕ್ಷ ಗಿಡ ಕಾರ್ಯಕ್ರಮ ಇಟ್ಕೊಂಡು ಎಲ್ಲ ವಾರ್ಡಲ್ಲೂ ಪ್ರತಿಯೊಂದು ಮನೆಯಲ್ಲೂ ಒಂದೊಂದು ಗಿಡ ನೆಡೋ ಕಾರ್ಯಕ್ರಮನ ಸದ್ಯದಲ್ಲೇ ರೂಪಿಸ್ತೀವಿ. ಇವತ್ತು ಚಾಲನೆಯನ್ನು ನೀಡಿದ್ದೇವೆ ಅಷ್ಟೇ. ನಮ್ಮ ಪುರಸಭಾ ಸದಸ್ಯರು, ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿ ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು ಎಲ್ಲ ಸದಸ್ಯರು ಇದಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ. ಈ ಚಾಲನೆಯಿಂದ ಇನ್ನು ಮುಂಬರೋ ದಿನಗಳಲ್ಲಿ ಎಲ್ಲ ವಾರ್ಡಲ್ಲೂ ಪ್ರತಿಯೊಂದು ಮನೆಯಲ್ಲೂ ಗಿಡ ನೆಡೋ ಕಾರ್ಯಕ್ರಮ ನಡೆಸ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆ ಶುಭಾಶಯ ಕೊಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಈ ವೇಳೆ ಪುರಸಭಾ ಉಪಾಧ್ಯಕ್ಷೆ ಮಂಜುಳಾ, ಮುಖ್ಯಾಧಿಕಾರಿ ರಮೇಶ್, ಸದಸ್ಯರಾದ ಹೊಂಬಯ್ಯ, ಕೆಎನ್ ರಮೇಶ್, ಸೋಮಶೇಖರ್, ಶ್ರೀನಿವಾಸ್, ಇಂಜಿನಿಯರ್ಗಳಾದ ರೂಪಾ, ಶಿಲ್ಪಾ, ಶ್ಯಾಮ್, ಶ್ರುತಿ, ಅಧಿಕಾರಿ ಸುಮಾ, ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ ಚಲಪತಿ ಮತ್ತಿತರರು ಹಾಜರಿದ್ದರು.